ಮಾಡಿ ತಪ್ಪಲ್ಲ ಸರ್. ನಿಮ್ಗೊಂದು ನ್ಯಾಯ ನಮ್ಗೊಂದು ನ್ಯಾಯ ಬಿಡಿ ಸರ್. ಎಲ್ಲರೂ 15ನೇ ಬಜೆಟ್ ಆಗಿದೆ. ಈ ಬಜೆಟ್ನಲ್ಲಿ ಒಂದು ದಿವಸ 5 ಗ್ಯಾರಂಟಿಗಳಲ್ಲದೆ ಇವತ್ತು ಏನೇನು ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ತೆಗೆದುಕೊಂಡಿದ್ದಾರೆ. ಎಲ್ಲ ವರ್ಗಕ್ಕೂ ಕೂಡ ಒಂದು ದಿವಸ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಬಜೆಟ್ನಲ್ಲಿ ಇದು ಒಂದು ಬಜೆಟ್ ಜೊತೆಗೆ ಒಂದು ಯಾಕಂದ್ರೆ ವೈಟ್ ಪೇಪರ್ ಬಗ್ಗೆ ಕೇಳ್ತಾ ಇದ್ರು ಕೇಂದ್ರ ಸರ್ಕಾರದವರು. ಕೇಂದ್ರ ಸರ್ಕಾರ ಏನು ಅನ್ಯಾಯ ಮಾಡಿದೆ, ಹಿಂದಿನ ರಾಜ್ಯ ಸರ್ಕಾರ ಏನು ಲಯಬಿಲಿಟೀಸ್ ನಮ್ಮಲ್ಲಿ ಬಿಟ್ಟು ಹೋಗಿದ್ದಾರೆ, ಅದೆಲ್ಲವನ್ನು ಕೂಡ ಇವತ್ತು ದಿವಸ ಎಳೆ ಎಳೆಯಾಗಿ ಮುಖ್ಯಮಂತ್ರಿಗಳು ದಿವಸ ಹೇಳಿದ್ದಾರೆ. ಹೀಗಾಗಿ ಅವರು ವಿರೋಧ ಪಕ್ಷದವರು ಈ ಬಜೆಟ್ ಮುಗಿಯುವಂಥದ್ದು ಅವ್ರಿಗೆ ತಾಳ್ಮೆ ಇರಲಿಲ್ಲ. 10 ನಿಮಿಷಕ್ಕೆ ಎದ್ದು ಹೋಗಿದ್ದಾರೆ ಅವರು. ಅದೇನು ತೋರಿಸಿದ್ರೆ ಅವ್ರದ್ದು ಕೇಂದ್ರ ಸರ್ಕಾರದ ತಾರತಮ್ಯ ಏನಾಗಿದೆ ತೋರಿಸ ಮೇಲೆ ಅವ್ರಿಗೆ ತಾಳ್ಕೊಳಕ್ ಆಗ್ಲಿಲ್ಲ. ಅವಾಗ ಎದ್ದು ಹೋಗಿದ್ದಾರೆ ಅವರು. ನೋಡಿ, ನೀರಾವರಿಗೆ ಸುಮಾರು 19,000 ಕೋಟಿ ರೂಪಾಯಿ ಕೊಡ್ತೀವಿ. ಈ ವರ್ಷ 19,000 ಕೋಟಿ ಕೊಟ್ಟಿದ್ವಿ. ಏನು ಹಣ ಇಟ್ಟಿಲ್ಲ ಅಂತ ಹೇಳ್ತಾರಲ್ಲ, 19,000 ಕೋಟಿ ರೂಪಾಯಿ ನೀರಾವರಿಗೆ. ಅಪ್ಪರ್ ಕೃಷ್ಣ ಮೇಕೆದಾಟು ಮತ್ತು ಕಳಸಾ ಬಂಡೂರಿ ಅದಕ್ಕೆ ಆಗ್ಲಿಕ್ಕೆ ಸಮಯ ತೆಗೆದುಕೊಳ್ತದೆ. ಅಪ್ಪರ್ ಕೃಷ್ಣನು ಕೂಡ ಮೇಜರ್ ಮೇಕೆದಾಟು ನಮ್ಮ ಹಕ್ಕು ನಮ್ಮ ಹೋರಾಟ ಎಲ್ಲಿಗೆ ಬಂತು ಮೇಕೆದಾಟುಗೆ ಇನ್ನು ನಮಗೆ ಕ್ಲಿಯರೆನ್ಸ್ ಬಂದಿಲ್ಲ. ಹಣ ಇಟ್ಟು ಫಾಸಲ ಇವರು ಹಣ ಇಟ್ಟು 1,000 ಕೋಟಿ ರೂಪಾಯಿ ಏನು ಪ್ರಯೋಜನ ಆಯ್ತಾ? ಕಳಸಾ ಬಂಡೂರಿಗೆ 1,000 ಕೋಟಿ ರೂಪಾಯಿ ಪ್ರಯೋಜನ ಆಯ್ತಾ? ಇವತ್ತು ಕ್ಲಿಯರ್ ಸಬರ್ಬನ್ ರಿಲೇಟ್ಸ್ ಹೇಳಿದೇವಲ್ಲ ಇವತ್ತು ಅದನ್ನು ಹೇಳಿದ್ದೀವಿ. ಇವತ್ತು ಮೊನ್ನೆ 1 ಕರೋಡ್ ಮಾಡಿದ್ದೀವಿ, 2ನೇ ಕರೋಡ್ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಇವತ್ತು ಸಹ ನಾವು KFW ಬ್ಯಾಂಕ್ ಕೂಡ ನಾವು ಜರ್ಮನ್ ಬ್ಯಾಂಕ್ ಕೂಡ ಸಹಿ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ಹಣದ ಜೊತೆ ನಮ್ಮ ಹಣ ಏನು ಕೊಡುವುದಲ್ಲದೆ ತ್ವರಿತವಾಗಿ ಆಗಲಿಕ್ಕೆ ನಾವೇ ಒತ್ತಾಯ ಮಾಡ್ತೀವಿ. ರಾಜ್ಯದ ಬರಗಾಲದ ಬೇಗೆಯಲ್ಲಿ ಬಳಲಿರ್ತಕ್ಕಂಥ ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ, ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಈ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತ ನಾವು ಒತ್ತಾಯ ಇತ್ತು. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಯಾವುದೇ ಪ್ರಸ್ತಾಪವನ್ನು ಮಾಡಿಲ್ಲ. ನಿಜವಾಗ್ಲೂ ಕೂಡ ಭಾಳ ನಿರಾಸೆಯನ್ನು ಉಂಟು ಮಾಡಿದೆ. ಆದರೆ ಕೆಲವೊಂದು ಅಂದರೆ ಸಕ್ಕರೆ ಕಾರ್ಖಾನೆಗಳ ಮುಂದೆ APMCಗಳ ಮೂಲಕ ಕಬ್ಬಿನ ತೂಕದಲ್ಲಿ ಮೋಸ ತಪ್ಪಿಸಲಿಕ್ಕೆ APMCಗಳಿಂದ ತೂಕದ ಯಂತ್ರ ಸ್ಥಾಪನೆ ಮಾಡ್ತಕ್ಕಂಥದ್ದು, ಮಂಡ್ಯದಲ್ಲಿ ಹೊಸ ಸಕ್ಕರೆ ಕಾರ್ಖಾನೆಯನ್ನು ಸರ್ಕಾರದ ವತಿಯಿಂದ ಮಾಡ್ತೀವಿ ಅಂತಕ್ಕಂಥದ್ದು, ಮತ್ತು ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮಾಡ್ತೀನಿ ಅಂತ ಹೇಳಿರೋದು. ಹಾಗೆಯೇ ಎಲ್ಲ MSP ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಶಾಸನ ಸ್ವರೂಪವನ್ನು ಕೊಡಲಿಕ್ಕೆ ಮತ್ತು ಹಣ್ಣು ತರಕಾರಿ ಬೆಳೆಗಳಿಗೂ ಕೂಡ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಬೆಲೆ ನಿಗದಿ ಮಾಡಲಿಕ್ಕೆ ಒತ್ತಾಯ ಮಾಡ್ತೀವಿ ಅನ್ನುವಂಥ ವಿಚಾರ ನಿಜವಾಗ್ಲೂ ಕೂಡ ಸ್ವಾಗತಾರ್ಹ ವಿಚಾರ. ಅದು ಕೇವಲ ಹೇಳಿಕೆಗಳು ಮತ್ತು ಬರವಣಿಗೆಗಳಿದ್ದರೆ ಮಾತ್ರ ಸಾಲೋದಿಲ್ಲ. ಅದು ಜಾರಿಯಾದಾಗ ಮಾತ್ರ ಸ್ವಲ್ಪ ನಿಧಾನಗತಿಯಲ್ಲಿ ರೈತರಿಗೆ ಅನುಕೂಲ ಆಗ್ತದೆ. ಏನು ಅವರು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಜಾರಿಗೆ ತರಬೇಕು. ಇನ್ನಾದರೂ ಕೂಡ ಬಜೆಟಲ್ಲಿ ರೈತರ ಸಾಲ ಮನ್ನಾ ಅಥವಾ ಸಾಲ ತಗೊಂಡಿರ್ತಕ್ಕಂಥ ರೈತರಿಗೆ ವಿಶೇಷವಾದಂಥ ಬರದ ಸಂಕಷ್ಟದ ರೈತರಿಗೆ ನೆರವನ್ನು ಯೋಜನೆಗಳನ್ನು ಘೋಷಣೆ ಮಾಡಬೇಕು ಅಂತ ನಾನು ಒತ್ತಾಯವನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ. ನಾನು ಕುರುಬೂರು ಶಾಂತಕುಮಾರ್, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಅಧ್ಯಕ್ಷರಾಗಿ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ರಾಜ್ಯದ ಬಜೆಟ್ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು 15ನೇ ಬಜೆಟನ್ನು ವಿಧಾನಸಭೆಯಲ್ಲಿ ಕೂಡ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು ಇವತ್ತು ಈ ಬಜೆಟಲ್ಲಿ ಎಲ್ಲರೂ ಕೂಡ ಒಂದು ಒಂದು ರಾಜ್ಯದ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು. ಇವತ್ತು ಸಾಕಷ್ಟು ಅನುಕೂಲಗಳನ್ನು ಕೂಡ ಪ್ರತಿ ಕ್ಷೇತ್ರಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗ ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಕೂಡ 34,000 ಕೋಟಿ ಇವತ್ತು ಬಜೆಟಲ್ಲಿ ಹಣ ನಿಗದಿ ಮಾಡಿದ್ದಾರೆ. ಅದರಲ್ಲಿ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಸುಮಾರು 35,000 ಕೋಟಿ ನಿಗದಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಕೂಡ ಇವತ್ತು RDPR ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೂಡ 24,000 ಕೋಟಿ ಇವತ್ತು ನಿಗದಿ ಮಾಡಿರ್ತಕ್ಕಂಥದ್ದು. ಭಾಳ ಅತ್ಯುತ್ತಮವಾದಂಥ ಬಜೆಟು, ರೈತರ ಪರವಾಗಿರ್ತಕ್ಕಂಥ ಬಜೆಟು, ಬಡವರ ಪರವಾಗಿರ್ತಕ್ಕಂಥ ಬಜೆಟು. ಅದರಲ್ಲೂ ಕೂಡ ಗ್ಯಾರಂಟಿಗಳನ್ನು 5 ಗ್ಯಾರಂಟಿಗಳನ್ನು ಕೊಟ್ಟು ಸರ್ಕಾರ
ಇಷ್ಟು ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯ. ನಮ್ಮ ಮುಖ್ಯಮಂತ್ರಿಗಳ ಹೆಮ್ಮೆ. ಈ ಸಂದರ್ಭದಲ್ಲಿ ಹೇಳಕ್ಕೆ ಕಾಂಗ್ರೆಸ್ ಪಕ್ಷದ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರ ಬಜೆಟ್ ನಿಜವಾಗ್ಲೂ ಕೂಡ ಶ್ಲಾಘನೀಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಬಾರಿ ಬಜೆಟ್ನಲ್ಲಿ ನಮ್ಮ ದೇವನಹಳ್ಳಿ ಕ್ಷೇತ್ರಕ್ಕೆ ಮೆಟ್ರೋ ವಿಸ್ತರಣೆ ಮಾಡಿರೋದು ತುಂಬ ಒಂದು ಸಂತೋಷದ ವಿಷಯ, ಅದಕ್ಕೆ ಸ್ವಾಗತ. ಆದರೆ ಸಾಕಷ್ಟು ವರ್ಷಗಳಿಂದ ಈ ಒಂದು ಜಿಲ್ಲಾ ಕೇಂದ್ರವನ್ನಾಗಿ ದೇವನಹಳ್ಳಿಯಲ್ಲಿ ಮಾಡಬೇಕು ಅನ್ನೋ ಒಂದು ಮಾತಿದೆ. ಅದನ್ನು ಹುಸಿ ಮಾಡಿದ್ದಾರೆ ಸರ್ಕಾರ. ಅದಕ್ಕೆ ನಾವು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಆಗಬೇಕಾಗಿತ್ತು. ಈ ಬಡ್ಜೆಟಲ್ಲಿ ಸಾಕಷ್ಟು ನಿರೀಕ್ಷೆ ಇತ್ತು, ಆದರೆ ಮಾಡಲಿಲ್ಲ. ಅದಕ್ಕೆ ನಮ್ಮ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಬಜೆಟಲ್ಲಿ ನಗರಸಭೆ ಆದರೆ ಅದು ಸಾಕಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಗರಸಭೆ ಆದ್ರೂ ಸಹ ಅದಕ್ಕೆ ನಮ್ಮ ಸಹಕಾರ ಇರ್ತದೆ, ನಮ್ಮ ಬೆಂಬಲ ಕೂಡ ಇರ್ತದೆ ನಗರಸಭೆಯನ್ನು ಮಾಡಿದ್ರೆ. ಬಟ್ ಈ ಬಡ್ಜೆಟಲ್ಲಿ ನಗರಸಭೆಯ ವಿಷಯ ಇರಲಿಲ್ಲ ಅದಕ್ಕೆ ಸಾಕಷ್ಟು ಅನುದಾನಗಳು ಎಲ್ಲ ಕೊಡಬೇಕಿತ್ತು. ಅಂಥದ್ದು ಯಾವುದು ಕಾಣಿಸ್ತಾ ಇಲ್ಲ. ಅದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಂಡಿದೆ. ಇವತ್ತಿನ ದಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬಜೆಟ್ನ ಮಂಡನೆ ಮಾಡುತ್ತಿದ್ದೆ. ಅದೇ ರೀತಿ ವಿವಿಧ ಇಲಾಖೆಗಳಲ್ಲಿ ಅತ್ಯಂತ ಹೆಚ್ಚು ಅನುದಾನವನ್ನು ತಂದು ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇದ್ದಾರೆ. ವಿಶೇಷವಾಗಿ ಸಾರಿಗೆ, ಪಂಚಾಯತ್ ರಾಜ್ ವ್ಯವಸ್ಥೆ, ನೀರಾವರಿ ಮತ್ತು ಅನೇಕ ಕಾಮಗಾರಿಗಳಿಗೆ ಹೆಚ್ಚು ಅನುದಾನವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ಗ್ರಾಮೀಣ ಅಭಿವೃದ್ಧಿಗಳಿಗೂ ಕೂಡ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸವನ್ನು ನಮ್ಮ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ಬಜೆಟು ಮುಂದಿನ ಲೋಕಸಭಾ ಚುನಾವಣೆಗೆ ತಳಪಾಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರು. ಅವರಿಗೆ ಈ ಕರ್ನಾಟಕದ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ.